ಸೊ ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಬಂದುಬಿಟ್ಟು ಸ್ಟೋರಿನ ಹಾಕಿಬಿಟ್ಟು ಯಾವ ಥರ ವಿಡಿಯೋನ ಜನ್ರೇಟ್ ಮಾಡ್ಬೋದು ಅಂತ ಒಂದು ಹೊಸ AI ಟೂಲ್ ಬಗ್ಗೆ ನಾನು ನಿಮಗೆ ಇಂಟ್ರಡ್ಯೂಸ್ನ ಮಾಡ್ತೀನಿ. ಸೊ ಅದರಲ್ಲಿ ಬಂದುಬಿಟ್ಟು ನೀವು 5 ಮಿನಿಟ್ಸ್ವರೆಗೂ ವಿಡಿಯೋನ ಮಾಡ್ಬೋದು. ಓಕೆನಾ, ಶಾರ್ಟ್ ವಿಡಿಯೋನ ಮಾಡ್ಬೋದು ಪ್ಲಸ್ ಲಾಂಗ್ ವಿಡಿಯೋನ ಮಾಡ್ಬೋದು ಈಸಿ ಸ್ಟೆಪ್ಪಲ್ಲಿ. ಆ್ಯಂಡ್ ನಿಮಗೆ ಇದಕ್ಕೆ ಪ್ರಾಂಪ್ಟ್ಸ್ ಬೇಕಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀವು ಈಸಿಲಿ ಜಸ್ಟ್ ಒಂದು ಸ್ಟೋರಿ ಇದ್ದರೆ ನಿಮ್ಮ ಹತ್ರ ಸಾಕು, ಅದನ್ನು ನೀವು ಆ್ಯಡ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಿಮಗೆ ಯಾವ ರಿಶ್ಯೂ ಬೇಕು ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಲಾಂಗ್ ವಿಡಿಯೋ ಬೇಕಂದ್ರೆ ಲಾಂಗ್ ವಿಡಿಯೋ ಮಾಡ್ಬೋದು, ಶಾರ್ಟ್ ವಿಡಿಯೋ ಬೇಕಂದರೆ ಶಾರ್ಟ್ ವಿಡಿಯೋನ ಮಾಡ್ಕೋಬೋದು. ಓಕೆನಾ, ಈಸಿಯಾಗಿ ಮಾಡ್ಕೋಬೋದು. ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಅದು ಯಾವುದು ಹೊಸ AI ಟೂಲ್ ಅಂತಲೂ ಹೇಳ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಜ್ಜಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಸೇಮ್ ಟು ಸೇಮ್ ಅದೇ ಥರ ವೀಡಿಯೋ ಬಂದುಬಿಟ್ಟು ನಾನು ಮಾಡಿ ತೋರಿಸ್ತೀನಿ. ಸೊ ಅದಕ್ಕೆ ಬಂದುಬಿಟ್ಟು ಫಸ್ಟು ನಾವು ಸ್ಟೋರಿನ ಬರ್ಸ್ಕೊಳ್ಳೋಣ. ಸೊ ಸಿಂಪಲ್ಲಾಗಿ ನಾವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ರೈಟ್ ಎ ಶಾರ್ಟ್ ಮ್ಯಾಜಿಕಲ್ ಟೈಮ್ ಟ್ರಾವೆಲ್ ಸ್ಟೋರಿ ಇನ್ 150 ವರ್ಡ್ಸ್ ಇನ್ ಕನ್ನಡ ಅಂತ ನಾನು ಕೊಟ್ಟಿದ್ದೀನಿ. ಓಕೆನಾ, ಸೊ ನೀವು ಬಂದುಬಿಟ್ಟು ಸ್ಟೋರಿ ಈ ಥರ ಬರ್ಸ್ಕೊಬೋದು. ಆ್ಯಂಡ್ ಇಲ್ಲಾಂದರೆ ನೀವು ನಿಮ್ಮ ಮೈಂಡಲ್ಲಿ ಏನು ಓಡ್ತಿದೆ ಆ ಥರ ಸ್ಟೋರಿನೂ ಬರ್ಸ್ಕೊಬೋದು. ಆ್ಯಂಡ್ ಅದನ್ನು ನೀವು ಸ್ಟೋರಿನ ಮಾತ್ರ ಕಾಪಿ ಮಾಡ್ಕೊಂಡು ಹಾಕಿದರೆ ನಿಮಗೆಲ್ಲ ವೀಡಿಯೋನು ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ, ಸೊ ಸ್ಟೋರಿ ಮೇನ್ ಇಂಪಾರ್ಟೆಂಟು. ಸ್ಟೋರಿ ನೀವು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಹಾಕಿದ್ರೆ ಆವಾಗ ಇನ್ನೂ ಒಳ್ಳೆಯದು, ಬೆಟರ್ ಆಗಿರುತ್ತೆ. ಸೊ ಸಿಂಪಲ್ಲಿ ನಾವೇನು ಮಾಡೋಣ, ಇಲ್ಲಿ ಸೆಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ದು ಇಲ್ಲಿ ನೀವು ನೋಡ್ಬೋದು ಒಂದು ಸ್ಟೋರಿ ಏನಿದೆ ಬರೆದು ಕೊಡ್ತಾ ಇದೆ. ನೀವು ನೋಡ್ಬೋದು, ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗನಿದ್ದ. ಅವನಿಗೆ ಸಮಯದ ಬಗ್ಗೆ ಬಹಳ ಕುತೂಹಲ. ಒಂದು ದಿನ ಅವನು ಹಳೆಯ ಗಡಿಯಾರವನ್ನು ಕಂಡುಹಿಡಿದ. ಆ ಗಡಿಯಾರ ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಅದನ್ನು ತಿರುಗಿಸಿದ ಕ್ಷಣದಲ್ಲೇ ಅವನು ಹಳೆಯ ಕಾಲಕ್ಕೆ ಪ್ರಯಾಣಿಸಿದ ಅಂತ ಒಂದು ಇದಿದೆ, ಸ್ಟೋರಿ ಇದೆ. ಅದು ಚೆನ್ನಾಗಿದೆ, ಪರವಾಗಿಲ್ಲ. ಓಕೆನಾ, ಬೈ ಚಾನ್ಸ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಂಗೆ ಬೇರೆದು ಬರೆದು ಕೊಡಿ ಅಂತ ನೀವು ಕೇಳ್ಬೋದು. ಓಕೆನಾ, ನಾವೇನು ಮಾಡೋಣ, ಸಿಂಪಲ್ ಇದನ್ನು ಕಾಪಿನ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಜಸ್ಟ್ ಸ್ಟೋರಿ ಮಾತ್ರ ನಮಗೆ ಬೇಕು, ಬೇರೆ ಪ್ರಾಂಪ್ಟ್ ಗ್ರೀಮ್ಟ್ ಏನು ಬೇಡ, ಸ್ಟೋರಿ ಬೇಕಷ್ಟೇ. ಅದಾದಮೇಲೆ ನಾನಿಲ್ಲಿ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಇಲ್ಲಿ ಟೈಪ್ ಮಾಡಿ ಫೋಕಲ್ AI ಅಂತ. ಓಕೆನಾ, ಫೋಕಲ್ AI ಈ ಥರ ಟೈಪ್ ಮಾಡಿದರೆ ನಿಮಗೆ ನೀವು ನೋಡ್ಬೋದು, ಇಲ್ಲಿ ಮೊದಲನೇ ವೆಬ್ಸೈಟೇ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಿಂಪಲ್ಲಿ ಈ ಮೊದಲನೇ ವೆಬ್ಸೈಟ್ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕು. ಓಕೆನಾ, ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಓಕೆನಾ, ಫಸ್ಟು ನೀವೇನು ಮಾಡಬೇಕು, ಇದನ್ನು ಲಾಗಿನ್ನ ಮಾಡ್ಕೋಬೇಕು. ಓಕೆನಾ, ಸೊ ಗೆಟ್ ಸ್ಟಾರ್ಟೆಡ್ ಫ್ರೀ ಮೇಲೆ ಕೊಟ್ಟೋಣ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಫ್ರೀ ಅಂತ ಕೊಟ್ಟರೆ ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಕೇಳ್ತಾ ಇದೆ. ನಾವೇನು ಮಾಡೋಣ, ಗೂಗಲ್ ಅಕೌಂಟ್ ಏನಿದೆ ಅದನ್ನೇ ಕೊಟ್ಬಿಟ್ಟು ಒಂದು ಜಿಮೇಲ್ನ ನಾವಿಲ್ಲಿ ಕೊಡೋಣ. ಓಕೆನಾ, ಸೈನ್ ಇನ್ ಅಂತ ಕೊಡಿ, ಇಲ್ಲ ಜಿಮೇಲ್ ಅಕೌಂಟ್ ಅಂತ ಕೊಡಿ. ಸೊ ನೋಡಿ ಗೈಸ್, ನಾವು ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ನಮ್ಮದು ಲಾಗಿನ್ ಮಾಡಿಕೊಂಡ್ರೆ ಈ ಥರ ನಮ್ಮದು ಇಂಟರ್ಫೇಸ್ ಬಂದುಬಿಡುತ್ತೆ. ಸೊ ನಮಗೆ ಸಿಂಪಲ್ಲಾಗಿ ಇಲ್ಲಿ ಏನೂ ಇಲ್ಲ. ಇಲ್ಲಿ ನಮಗೆ ಏನು ಮಾಡಬೇಕಾಗಿರೋ ಕೆಲಸ ಅಂದರೆ, ಇಲ್ಲಿ ಸಿಂಪಲ್ಲಿ ಟೈಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದನ್ನ ಮೇಲೆ ಕ್ಲಿಕ್ ಮಾಡಿದರೆ ನಾವು ಎಷ್ಟು ಸೆಕೆಂಡ್ವರೆಗೂ ವೀಡಿಯೋ ಮಾಡ್ಬೋದು, 5 ಮಿನಿಟ್ವರೆಗೂ ನಾವಿಲ್ಲಿ ವೀಡಿಯೋನ ಮಾಡ್ಕೋಬೋದು. ಓಕೆನಾ, ಸೊ ಸಿಂಪಲ್ಲಾಗಿ ನಾನಿಲ್ಲಿ ಔಟು ಅಲ್ಲೇ ಇಡ್ತೀನಿ, ಔಟೋ ಏನಿದೆ ಅದರಲ್ಲೇ ಇಡ್ತೀನಿ. ಓಕೆನಾ, ಅದಾದಮೇಲೆ ಗೈಸ್ ನಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ಈ ಇದರದ್ದು ಇದೆಯಲ್ಲ ಬಲ್ಪ್ ಟೈಪು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಐಡಿಯಾ ಇದೆ, ಸ್ಕ್ರಿಪ್ಟ್ ಇದೆ, ಏನಿದೆ ಇನ್ನೊಂದು ಯಾವುದೋ ಇದೆ. ಓಕೆನಾ, ಸೊ ನಾವೇನು ಮಾಡೋಣ, ಇಲ್ಲಿ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಮಗೆ ಸ್ಕ್ರಿಪ್ಟ್ ಪೇಸ್ಟ್ ಮಾಡೋ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಿ ನಾವೇನು ಮಾಡಬೇಕು, ನಮ್ಮದು ಇಲ್ಲಿ ಏನು ಸ್ಕ್ರಿಪ್ಟ್ ಇತ್ತು ಅದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ, ಪೇಸ್ಟ್ ಮಾಡಿದ್ದು ನಮ್ಮದು ಸ್ಟೋರಿ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಆಗಿದೆಯಾ. ಪೇಸ್ಟ್ ಆಗಿದ್ದು ನಮಗೇನು ಮಾಡಬೇಕು, ಸಿಂಪಲ್ಲಾಗಿ ಇಲ್ಲಿ ಏರೋ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ದು ಏನಾಗುತ್ತೆ, ಇದು ಒಂದು ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ. ಲೋಡಿಂಗ್ ತೊಗೊಂಡಾದ್ಮೇಲೆ ನಮ್ಮದೇನಾಗುತ್ತೆ, ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಬಂದುಬಿಟ್ಟು ನಮ್ಮದು ಸ್ಟೋರಿ ಏನಿದೆ ಸೆಂಡ್ ಆಗಿದೆ. ಎಂಟರ್ ಎ
ಕಾಮೆಂಟ್ ಹಿಯರ್ ಅಂತ ಇದೆ. ಓಕೆನಾ, ನಮ್ಮ ಸ್ಟೋರಿ ಇಲ್ಲಿ ಬಂದಿದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಥಿಂಕಿಂಗ್ ಅಂತ ಬರ್ತಾ ಇದೆ. ಓಕೆನಾ, ಥಿಂಕಿಂಗ್ ಅಂತ ಬಂದಾದಮೇಲೆ ಕೆಳಗಡೆ ಒಂದು ಸ್ವಲ್ಪ ನಮ್ಮದು ಟೆಕ್ಸ್ಟ್ ಬಂದುಬಿಟ್ಟು ಏನಿದೆ ಅದು ಇದ್ರ ಟೈಪಲ್ಲಿ ಬರ್ತಾ ಇದೆ. ಏನು ಟೈಪಲ್ಲಿ, ಸ್ಕ್ರಿಪ್ಟ್ ಟೈಪಲ್ಲಿ ಬರ್ತಾ ಇದೆ, ಯಾವ ಥರ ನಮ್ಮದು ಬರಬೇಕು ಅಂತ. ಓಕೆನಾ, ನೀವು ನೋಡ್ಬೋದು ಇಲ್ಲಿ ಕೆಳಗೆ ನೀವು ನೋಡಿ. ಇಲ್ಲಿ ಬಂದುಬಿಟ್ಟು ಏನು ಕೇಳ್ತಾ ಇದೆ ಅಂದರೆ, ಇಲ್ಲಿ ಬಂದುಬಿಟ್ಟು ರೆಶೋ ಕೇಳ್ತಾ ಇದೆ, ಆ್ಯಕ್ಸೆಪ್ಟ್ ರೆಶೋ ಅಂತ ಕೇಳ್ತಾ ಇದೆ. ಸೊ ನಮಗೇನು ಮಾಡಬೇಕು, ನಮಗೆ ರೆಶೋನ ಆ್ಯಕ್ಸೆಪ್ಟ್ ಮಾಡಬೇಕು. ಓಕೆನಾ, ಸೊ ಫಸ್ಟ್ ಇದು ಕತೆ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಾವು ವೆಯ್ಟ್ ಮಾಡೋಣ. ನಮ್ಮದು ಸ್ಕ್ರಿಪ್ಟ್ ಏನಿದೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಸೊ ನಾನಿಲ್ಲಿ ಸ್ಕ್ರಿಪ್ಟ್ ಏನಿದೆ ಯಾವ ರೆಶೋ ಅಲ್ಲಿ ಬೇಕು, ಲಾಂಗ್ ವೀಡಿಯೋ ಫಾರ್ಮೆಟ್ ಬೇಕಾ, ಶಾರ್ಟ್ ವೀಡಿಯೋ ಫಾರ್ಮೆಟ್ ಬೇಕಾ, ಇಲ್ಲಿ ನೀವು ನೋಡ್ಬೋದು 16:9 ಬಂದುಬಿಟ್ಟು ಲಾಂಗ್ ವೀಡಿಯೋದು, 9:16 ರೀಲ್ಸ್. ಇಲ್ಲಿ ರೀಲ್ಸ್ಗೆ, ಯೂಟ್ಯೂಬ್ ಲಾಂಗ್ ವೀಡಿಯೋಗೆ, ಇನ್ಸ್ಟಾಗ್ರಾಮ್ಗೆ ಅಂತ ಮೆನ್ಷನ್ ಅವರೇ ಮಾಡಿದ್ದಾರೆ. ಸೊ ನಾನಿಲ್ಲಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾವುದು ಇದಿದೆಯಲ್ಲವಾ 16:9 ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕಥೆಯ ದೃಷ್ಟಿ ಶೈಲಿ ಏನಾಗಿರಬೇಕು, ಅನಿಮೇಷನ್ ಸ್ಟೈಲ, ನೈಸರ್ಗಿಕ ಇಲ್ಲ ಯಾವ ಥರ ಬೇಕು ನಿಮಗೆ, ನಾನು ಅನಿಮೇಷನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸಿಂಪಲ್ಲಿ ನೀವು ನೋಡ್ಬೋದು ಇಲ್ಲಿ ನಮ್ಮದು ಸೆಲೆಕ್ಟೆಡ್ ಅಂತ ಇಲ್ಲಿ ಇಲ್ಲಿ ನಾವೇನು ಸೆಲೆಕ್ಟ್ ಮಾಡಿದ್ವಿ ಅಲ್ಲಿ ನಮಗೆ ತೋರಿಸ್ತಾ ಇದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಓಕೆನಾ, ವೆಯ್ಟ್ ಮಾಡ್ಕೊಂಡಾದ್ಮೇಲೆ ಎಂಟರ್ ಎ ಕಾಮೆಂಟ್ ಹಿಯರ್ ಅಂತ ಇದೆ. ಸೊ ನಾವು ಸಿಂಪಲ್ಲಾಗಿ ಇದು ಥಿಂಕ್ ಮಾಡ್ತಾ ಇದೆ, ನಾವು ವೆಯ್ಟ್ ಮಾಡೋಣ. ಒಂದು ಸ್ವಲ್ಪ ವೆಯ್ಟ್ ಮಾಡಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಏನಾಗ್ತಿದೆ ಅದು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಓಕೆನಾ, ಇಲ್ಲಿ ಅವರು ಹೇಳಿದ್ದಾರೆ ಅದ್ಭುತ 16:9 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅದಾದಮೇಲೆ ಯೋಜನೆಯನ್ನು ಸಿದ್ಧಗೊಳಿಸುತ್ತೇನೆ ಅಂತ ಇದೆ. ಸೊ ನಮ್ಮದು ಟೋಟಲಿ ಕಥೆದು ಏನಿದೆ ಸಾರಾಂಶ, ಅದಾದಮೇಲೆ ಪಾತ್ರಗಳು ಯಾವ್ಯಾವುದಿದೆ, ದೃಶ್ಯ ಪೆಟ್ಟಿ, ಆಮೇಲೆ ಇನ್ನೂ ತುಂಬ ಇದೆ. ಅದಾದಮೇಲೆ ನಮ್ಮದು ಸ್ಕ್ರಿಪ್ಟು ಯಾವ್ಯಾವ ಥರ ಇದೆ ಅಂತ ಅದು ರೆಡಿ ಮಾಡ್ತಾ ಇದೆ. ಓಕೆನಾ, ಒಂದೊಂದಾಗಿ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಏನಿದೆ ರೆಡಿ ಮಾಡ್ತಾ ಇದೆ. ಅದಾಗೆ ಬಂದುಬಿಟ್ಟು ಇಲ್ಲಿ ಎಲ್ಲನೂ ಬಂದುಬಿಟ್ಟು ಆಗುತ್ತೆ ಇದು. ಸೊ ನಾವೇನು ಮಾಡಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ಅವಧಿ 55 ಸೆಕೆಂಡ್ ಇದೆ. ಅದಾದಮೇಲೆ 16:9 ರಿಶ್ಯೂ ಆ್ಯನಿಮೇಷನ್ನು. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಬಂದುಬಿಟ್ಟು ಧ್ವನಿ ಲಭ್ಯವಿಲ್ಲ, ಬದಲಿಗೆ ಧ್ವನಿಯನ್ನು ಬಳಸುತ್ತೇನೆ ಅಂತ ಇದೆ. ಓಕೆನಾ, ಸೊ ನೀವು ನೋಡ್ಬೋದು ಇಲ್ಲಿ ಕ್ಯಾರೆಕ್ಟರ್ಸ್ ಕೂಡ ಇಲ್ಲಿದೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದುಬಿಟ್ಟು ಯಾವ್ಯಾವುದು ಏನು ಎತ್ತ ಅಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ಯೋಜನೆದು ಹೌದು ಉತ್ಪಾದನೆಯನ್ನು ಪ್ರಾರಂಭಿಸಿ, ಕೆಲವೊಂದು ಬದಲಾವಣೆ ಬೇಕಂದರೆ ನೀವು ಚೇಂಜಸ್ ಮಾಡ್ಕೋಬೋದು, ಇಲ್ಲ ನನಗಿದೆ ಸಾಕು ಅಂದರೆ ಸುಮ್ಮನೆ ಇಲ್ಲಿ ಹೌದು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಹೌದು ಪ್ರಾರಂಭಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಮ್ದು ಏನಾಗುತ್ತೆ, ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ತೀನಿ, ಆಗ ನಿಮಗೆ ಇನ್ನೂ ಈಸಿ ಆಗುತ್ತೆ ನೋಡೋದಕ್ಕೆ. ಇಲ್ಲಿ ನೀವು ನೋಡ್ಬೋದು ನಮ್ಮದು ನೋಡಿ ಟೈಮ್ದೆವು ಆ್ಯಂಡ್ ಇದು ಫೋಟೋಸ್ ಎಲ್ಲ ಆಲ್ಮೋಸ್ಟ್ ಜನ್ರೇಟ್ ಆಗಿದೆ. ಸೊ ಈಗ ನಮ್ಮದು ಏನೇ ಆಗ್ತಿದೆ, ನಮ್ಮದು ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೋಬೇಕಷ್ಟೇ. ಓಕೆನಾ, ನೀವು ನೋಡ್ಬೋದು ಈಗ ನಮ್ಮದು ಫೋಟೋಸ್ ಎಲ್ಲ ಜನ್ರೇಟ್ ಆಗಿದೆ. ಈಗ ನಮ್ಮದು ವಿಡಿಯೋ ಕೂಡ ಜನ್ರೇಟ್ ಆಗ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ವಾಯ್ಸ್ನೂ ಕೂಡ ಇಲ್ಲಿ ಜನ್ರೇಟ್ ಆಗ್ತಿದೆ. ಓಕೆನಾ, ಟೋಟಲಾಗಿ ಬಂದುಬಿಟ್ಟು ಇಲ್ಲೇ ನಿಮಗೆ ಎಡಿಟ್ ಆಗಿ ಬಂದುಬಿಟ್ಟು ಸಿಕ್ಬಿಡುತ್ತೆ. ನೀವು ಈಸಿಲಿ ಶಾರ್ಟ್ ವಿಡಿಯೋ ಯೂಸ್ ಮಾಡ್ಕೋಬೋದು, ಡೈಲಿ ಒಂದೊಂದು ಸ್ಟೋರಿನೂ ಕೂಡ ನೀವು ಈಸಿಲಿ ಮಾಡ್ಕೋಬೋದು. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ಫೈನಲಾಗಿ ನಮ್ಮದು ವಿಡಿಯೋ ಬಂದುಬಿಟ್ಟು ರೆಡಿಯಾಗಿ ಬಂದಿದೆ. ನಾನು ಒಂದ್ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ಸಮಯದ ಬಗ್ಗೆ ಬಹಳ ಕುತೂಹಲ. ಒಂದು ದಿನ ಅವನು ಹಳೆಯ ಗಡಿಯಾರವನ್ನು ಕಂಡುಹಿಡಿದ. ಅದು ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಅದನ್ನು ತಿರುಗಿಸಿದ ಕ್ಷಣದಲ್ಲೇ ಅವನು ಹಳೆಯ ಕಾಲಕ್ಕೆ ಪ್ರಯಾಣಿಸಿದ. ಅವನು ತನ್ನ ತಾತ ಯುವಕನಾಗಿದ್ದ ಕಾಲವನ್ನು ನೋಡಿದ. ಹಳ್ಳಿ ತುಂಬ ಹಸಿರು, ಜನರು ಸರಳವಾಗಿ ಬದುಕುತ್ತಿದ್ದರು. ಅಲ್ಲಿ ಅವನು ಒಂದು ದೊಡ್ಡ ತಪ್ಪನ್ನು ಗಮನಿಸಿದ. ಒಬ್ಬನು ಮರವನ್ನು ಕಡಿಯಲು ಹೋಗುತ್ತಿದ್ದ. ಅರ್ಜುನ್ ಅದನ್ನು ತಡೆಯಲು ಪ್ರಯತ್ನಿಸಿದ. ಮರವನ್ನು ಉಡಿಸಿದ ನಂತರ ಗಡಿಯಾರ ಮತ್ತೆ ಹೊಳೆಯಿತು. ಅವನು ಈಗಿನ ಕಾಲಕ್ಕೆ ಮರಳಿದ. ಅದೇ ಸ್ಥಳದಲ್ಲಿ ದೊಡ್ಡ ಹಸಿರು ಮರ ನಿಂತಿತ್ತು. ಅರ್ಜುನ್ ಅರ್ಥ ಮಾಡಿಕೊಂಡು, ಸಣ್ಣ ಕಾರ್ಯವು ಭವಿಷ್ಯವನ್ನು ಬದಲಾಯಿಸಬಹುದು. ಆಗಿನಿಂದ ಅವನು ಪ್ರಕೃತಿಯನ್ನು ಕಾಪಾಡಲು ಪ್ರತಿಜ್ಞೆ ಮಾಡಿದ. ಏಕೆಂದರೆ ಪ್ರತಿಯೊಬ್ಬರ ಸಣ್ಣ ಕಾರ್ಯವು ಈ ಭೂಮಿಯನ್ನು ಉಳಿಸಬಹುದು.
ನೋಡಿದ್ರಲ್ಲ ಗೈಸ್, ನಮ್ಮದು ವೀಡಿಯೋ ಏನಿದೆ ರೆಡಿಯಾಗಿ ಬಂದಿದೆ. ಸೊ ಇದೇ ಥರ ನೀವು ಕೂಡ ವೀಡಿಯೋಸು ಈಸಿಲಿ ಬಂದುಬಿಟ್ಟು ಮಾಡ್ಕೋಬೋದು. ಇಲ್ಲ ಇಲ್ಲಿ ಇನ್ನೂ ಎಡಿಟ್ ಏನಾದರೂ ಬೇಕಂದರೆ ನೀವು ಮಾಡ್ಕೋಬೋದು. ಓಕೆನಾ. ಟೈಮ್ ಲೈನ್ ನೋಡಿದರೆ ನಿಮ್ಮದು ಟೈಮ್ ಲೈನ್ ನೋಡಿ ಇಲ್ಲಿ ಬಂದುಬಿಟ್ಟು ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ ಟೈಮ್ ಲೈನು, ಇದು ಟೈಮ್ ಲೈನು. ನಿಮ್ಮದು ವೀಡಿಯೋ ಬಂದುಬಿಟ್ಟು ಇನ್ನೂ ಜನ್ರೇಟ್ ಆಗ್ತಾಯಿದೆ. ಓಕೆನಾ. ಸೊ ಇನ್ನೂ ಇದರದ್ದು ವೀಡಿಯೋ ಬಂದುಬಿಟ್ಟು ಈ ಇಮೇಜ್ದು ವೀಡಿಯೋ ಬಂದುಬಿಟ್ಟು ಇನ್ನೂ ಜನ್ರೇಟ್ ಆಗಬೇಕು, ಇದ್ರದ್ದು ವೀಡಿಯೋ ಜನ್ರೇಟ್ ಆಗಬೇಕು, ಇದ್ರದ್ದು ವೀಡಿಯೋ ಆಗಬೇಕು. ಜಸ್ಟ್ ಈಗ ಫೋಟೋಸ್ನ ಬಂದುಬಿಟ್ಟು ಅವರು ತೋರಿಸಿರೋದು ನಿಮಗೆ. ಓಕೆನಾ. ಸೊ ವೀಡಿಯೋಸ್ ಎಲ್ಲ ಜನ್ರೇಟ್ ಆದಮೇಲೆ ಸಿಂಪಲಿ ನೀವು ಏನು ಮಾಡ್ಬೋದು, ಇಲ್ಲಿ ಇದ್ರ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ಸೊ ಅಲ್ಲಿವರೆಗೂ ನಾವೊಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನಮ್ಮದು ವೀಡಿಯೋ ಬಂದುಬಿಟ್ಟು ಏನಾಗಿದೆ ಇಲ್ಲಿ ಇನ್ನೂ ಲೋಡಿಂಗ್ ಆಗ್ತಿದೆ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವೀಡಿಯೋ ಬಂದುಬಿಟ್ಟು ಸೇವ್ ಆಗಿ ಬಂದಿರುತ್ತೆ. ಸೊ ಸಿಂಪಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವೀಡಿಯೋ ಬಂದುಬಿಟ್ಟು ಪ್ಲೇ ಆಗುತ್ತೆ. ಓಕೆನಾ. ಇಲ್ಲೊಂದು ಸ್ವಲ್ಪ ಲೋಡಿಂಗ್ ತಗೊಳ್ತಾ ಇದೆ, ಅದಾದಮೇಲೆ ನಮ್ಮ ವೀಡಿಯೋ ಬಂದುಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳ್ಬೋದು, ನೀವು ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.